ನೀವೆಲ್ಲರೂ ಎಷ್ಟೋ ಸತಿ ಕಳೆದ 5 ವರ್ಷದಲ್ಲಿ ಶಾಂತಿ ಪಾರ್ಕಿಗೆ ಬಂದಿದ್ದೀನಿ. ಪ್ರತಿ ಬಾರಿನೂ ಬಿಜೆಪಿಗೆ ನಮ್ಮ ಅಭ್ಯರ್ಥಿಗಳಿಗೆ ಬಹಳ ತುಂಬು ಮನಸ್ಸಿಂದ ನೀವೆಲ್ಲರೂ ಯಾವಾಗ್ಲೂ ಆಶೀರ್ವಾದ ಮಾಡಿದ್ದೀರಿ. ನಮ್ಮನ್ನ ಗೆಲ್ಸೋದ್ರ ಜೊತೆಗೆ ನಮ್ಗಳ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಕೂಡ ನಿಮಗೆ ಗೊತ್ತು. ಈಗಾಗ ನಾವು ಬರೋದಕ್ಕಿಂತ ಮುಂಚೆ ರಾಮಮೂರ್ತಿ ಅವರಿಗೆ ಬಹುಶಃ ನೀವು ಇಷ್ಟು ಉದ್ದ ಲಿಸ್ಟ್ ಕೊಟ್ಟು ಏನೇನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಅನ್ನೋದನ್ನೆಲ್ಲ ಹೇಳಿ ಮಾಡಿಸ್ಕೊಳ್ತಿದ್ದೀರಿ. ಕಳೆದ 5-6 ತಿಂಗಳಲ್ಲಿ ನೀವು ಜಯನಗರದಲ್ಲಿ ಬಿಜೆಪಿ ಶಾಸಕರು ಬಂದ ಮೇಲೆ ಏನೇನೆಲ್ಲ ವ್ಯತ್ಯಾಸ ಆಗತ್ತೆ ಅಂತ ನೀವು ಆಗ್ಲೇ ನೋಡ್ತಾ ಇದ್ದೀರಾ. ನಮ್ಮ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಸುತ್ತಮುತ್ತ ಇಷ್ಟಿದ್ದಿದ್ ರೋಡ್ ಇಷ್ಟಾಗಿ ಹೋಗಿತ್ತು, ಫುಟ್ಪಾತ್ ಎಲ್ಲ ಎನ್ಕ್ರೋಚ್ ಆಗಿತ್ತು. ಮಣಿಪಾಲ್ ಆಸ್ಪತ್ರೆ ಫುಟ್ಪಾತ್ ಹೇಗಿತ್ತು ನೋಡಿದೀರಾ? ಎಲ್ಲಿಂದ ಬಂದ್ ಅಂಗಡಿ ಹಾಕೋರು ನೋಡಿದೀರಾ? ಯಾರು ಬಿಸ್ನೆಸ್ ಮಾಡ್ತಾ ಇದ್ರು ನೋಡಿದೀರಾ? ಸಂಜೆ ಹೊತ್ತು ನಮ್ಮ ಹೆಣ್ಮಕ್ಳು ಓಡಾಡಕ್ಕೆ ಆಗದಲ್ಲೇ ಇರುವಂತ ಸ್ಥಿತಿಯಲ್ಲಿ ಇವತ್ತು ಆ ಎಲ್ಲಾ ಜಾಗಗಳಲ್ಲಿ ಇದ್ದಂತ ಇಲ್ಲೀಗಲ್ ಅಂಗಡಿಗಳನ್ನೆಲ್ಲದನ್ನು ಎನ್ಕ್ರೋಚ್ಮೆಂಟ್ ಗಳನ್ನ ತೆರೆಸಿ ಇವತ್ತು ಕ್ಲೀನ್ ಆಗಿ ಫುಟ್ಪಾತ್ ಗಳನ್ನ ಮತ್ತೆ ರಸ್ತೆಗಳನ್ನ ಇವತ್ತು ನಾವು ಮಾಡಿದ್ರೆ ಅದಕ್ಕೆ ರಾಮಮೂರ್ತಿ ಅವರು ಕಾರಣ. ನಮ್ಮ ಆಫೀಸ್ ರೋಡಿಗೆ 11th ಮೇನ್ ರೋಡ್ ಅದು. ನಮ್ಮ ಆಫೀಸ್ ಇದೆ ಆ ರೋಡಲ್ಲಿ ಅಂತಾನೆ ನಮಗೆ ಕಷ್ಟ ಕೊಟ್ಟಿದ್ರು ಹಿಂದೆ ಶಾಸಕರು. ನಮ್ಮ ಆಫೀಸ್ ರೋಡಿಗೆ ಬರೋರಿಗೆ ತೊಂದರೆ ಆಗ್ಬೇಕು ಅಂತ ನಾನು ಸುಮಾರು 3.5 ವರ್ಷ ಕಾದೆ. ನಮ್ಮ ಶಾಸಕರು ಬರಬೇಕು, ಅದಾದ್ಮೇಲೆ ಅದಕ್ಕೆ ಕಾಯಕಲ್ಪ ಆಗಬೇಕು ಅಂತ. ಚುನಾವಣೆ ಆಗಿ ಗೆದ್ದು ಮಾರನೇ ದಿನಾನೇ ನಾವು ಮಾಡಿದಂತ ಮೊದಲ ಕೆಲಸ ಏನು ಅಂತಂದ್ರೆ 11th ಮೇನ್ ರೋಡ್ ನಲ್ಲಿ BWSSB ಕಾಮಗಾರಿ ಮತ್ತೆ ಅದರ ಆಸ್ಫಾಲ್ಟಿಂಗ್ ಕೆಲಸ ಪ್ರಾರಂಭ ಮಾಡಿದ್ದು ರಾಮಮೂರ್ತಿ. ಇದನ್ನ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿ ಅಂತಂದ್ರೆ ಪ್ರಧಾನ ಮಂತ್ರಿಗಳಿಂದ ಪ್ರಾರಂಭ ಆಗಿ ನಮ್ಮ ಕಾರ್ಪೊರೇಟರ್ ವರೆಗೂ ಕೂಡ ಒಂದು ವರ್ಕಿಂಗ್ ಕಲ್ಚರ್ ಬೇರೆ ರೀತಿ ಇರುತ್ತೆ, ಅಕೌಂಟಬಿಲಿಟಿ ಬೇರೆ ರೀತಿ ಇರುತ್ತೆ. ಇದು ಬಿಜೆಪಿಯ ಕಮಿಟ್ಮೆಂಟ್. ಇವತ್ತು ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡುವಂಥದ್ದು 2-3 ವಿಷಯ ಮಾತ್ರ. ಇದು ದೇಶದ ಚುನಾವಣೆ, ಇದು ಮುನ್ಸಿಪಾಲಿಟಿ ಚುನಾವಣೆ ಅಲ್ಲ, ಕಾರ್ಪೊರೇಷನ್ ಚುನಾವಣೆ ಅಲ್ಲ, ರಾಜ್ಯದ ಮುಖ್ಯಮಂತ್ರಿನ ಆಯ್ಕೆ ಮಾಡುವಂತ ಚುನಾವಣೆ ಅಲ್ಲ. ದಿ ರಾಮಿಫಿಕೇಶನ್ಸ್ ಆಫ್ ದಿಸ್ ಎಲೆಕ್ಷನ್ಸ್ ಆರ್ ವೆರಿ ಸೀರಿಯಸ್. ಮುಂದಿನ 5 ವರ್ಷಗಳ ಕಾಲ ದೇಶದ ನಾಯಕ ಯಾರಿರಬೇಕು ಅನ್ನುವಂಥದ್ದು ನಿರ್ಧಾರ ಮಾಡ್ತಾ ಇರುವಂತದ್ದು ಈ ಚುನಾವಣೆ. ಕಳೆದ 10 ವರ್ಷದಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ದೇಶ ಯಾವ ರೀತಿ ಮುಂದುವರೆದಿದೆ ಅನ್ನೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ. 10 ತಿಂಗಳಲ್ಲಿ ರಾಜ್ಯ ಯಾವ ರೀತಿ ಅಧೋಗತಿಗಿಳಿದಿದೆ ಅಂತ ಕೂಡ ನಾವು ನೋಡಿದ್ದೀವಿ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕಕ್ಕೆ 3 ಲಕ್ಷ ಕೋಟಿ ರೂಪಾಯಿಗಳು ಅನುದಾನ ಕರ್ನಾಟಕಕ್ಕೆ ಕೊಟ್ಟಿದೆ. 3 lakh crore rupees. ಇದನ್ನೇ ನೀವು ಕಾಂಗ್ರೆಸ್ನ 10 ವರ್ಷ ಕಂಪೇರ್ ಮಾಡಿ. ಕಾಂಗ್ರೆಸ್ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಬಂದಿದ್ದು ಕೇವಲ 80,000 ಕೋಟಿ ರೂಪಾಯಿ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿರೋ ಸ್ಕೂಲ್ ಮಗುನು ಹೇಳುತ್ತೆ 80,000 ಕೋಟಿಗಿಂತ 3 ಲಕ್ಷ ಕೋಟಿ ರೂಪಾಯಿ ಕಂಪೇರ್ ಮಾಡಕ್ಕಾಗದಲ್ಲೇ ಇರೋಷ್ಟು ದೊಡ್ಡ ಮೊತ್ತ ಅಂತ. Narendra Modi has given 258% more devolution of funds to Karnataka as compared to Congress. 258%. ಇವತ್ತು ಬೆಂಗಳೂರಿಗೆ ವಂದೇ ಭಾರತ್ ರೈಲ್ ಮೋದಿ ಕೊಟ್ಟರು, ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೋದಿ ಕೊಟ್ಟರು, ಸಬರ್ಬನ್ ರೈಲ್ ಮೋದಿ ಕೊಟ್ಟರು, ಮೆಟ್ರೋ ಎಕ್ಸ್ಪಾನ್ಷನ್ ಮೋದಿ ಕೊಟ್ಟರು. ಕರ್ನಾಟಕದಲ್ಲಿ ಸುಮಾರು 3 ಕೋಟಿ ಟಾಯ್ಲೆಟ್ಗಳನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿಕೊಟ್ರು. ಇಷ್ಟು ವರ್ಷ ಆದ್ರೂ ಟಾಯ್ಲೆಟ್ ಕಟ್ಟಿರಲಿಲ್ಲ ಇವರಿಗೆ. ಕರ್ನಾಟಕಕ್ಕೆ ಎಕ್ಸ್ಪ್ರೆಸ್ ವೇಗಳು ಕೊಟ್ಟರು, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ, ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ, ರಾಯಚೂರಲ್ಲಿ IIIT ಕೊಟ್ಟರು, ಧಾರವಾಡದಲ್ಲಿ IIT ಕೊಟ್ಟರು, ಸೆಂಟ್ರಲ್ ಯೂನಿವರ್ಸಿಟೀಸ್ ಕೊಟ್ಟರು, ರೈಲ್ವೆ ಡಬಲಿಂಗ್ ಆಯಿತು, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇವತ್ತು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಆವರೇಜ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದಾಗ ರೈಲ್ವೆ ಬಜೆಟ್ ಪರ್ ಇಯರ್ 800 crores ಬರ್ತಾ ಇತ್ತು. ನರೇಂದ್ರ ಮೋದಿ ಸರ್ಕಾರದಲ್ಲಿ ಆನ್ ಅನ್ ಆವರೇಜ್ 5,000 ಕೋಟಿ ಪ್ರತಿ ವರ್ಷ ಇದೆ. ಹೋದ ವರ್ಷ ರೈಲ್ವೆ ಬಜೆಟ್ 7,500 ಕೋಟಿ ಕರ್ನಾಟಕಕ್ಕೆ ರೈಲ್ವೆ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಜಲ್ ಜೀವನ್ ಮಿಷನ್ ನಲ್ಲಿ ಮನೆಗೆ ನಲ್ಲಿಯಲ್ಲಿ ನೀರು ಕೊಟ್ಟರು, ಆಯುಷ್ಮಾನ್ ಭಾರತ್ ಕೊಟ್ಟರು, ಜನೌಷಧಿ ಕೇಂದ್ರ ಕೊಟ್ಟರು, ಜನ್ಧನ್ ಅಕೌಂಟ್ಗಳನ್ನು ಓಪನ್ ಮಾಡಿಸಿದ್ರು, ಮುದ್ರಾ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಸಾಲ ಕೊಟ್ಟರು. ಇದೆಲ್ಲ ನರೇಂದ್ರ ಮೋದಿ ಕೊಟ್ಟರು. ನೀವು ಕಾಂಗ್ರೆಸ್ನವ್ರು ಏನ್ ಕೊಟ್ರಿ? ನಾನ್ ಹೇಳ್ತೀನಿ ನೀವೇನ್ ಕೊಟ್ರಿ ಅಂತ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಕರ್ನಾಟಕದ ಅಗ್ರಿಕಲ್ಚರ್ ಬಜೆಟ್ 32% ಕಡಿಮೆ ಮಾಡಿದ್ದಾರೆ. ಕರ್ನಾಟಕದ ನೀರಾವರಿ ಬಜೆಟ್, ಇರಿಗೇಷನ್ ಬಜೆಟ್ 17% ಕಡಿಮೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ PM ಕಿಸಾನ್ ನಲ್ಲಿ ಮೋದಿ ಅವರು 6,000 ಕೊಟ್ರೆ ಯಡಿಯೂರಪ್ಪನವ್ರು 4,000 ಕೊಡ್ತಾ ಇದ್ರು, ರೈತರಿಗೆ 10,000 ಬರ್ತಾ ಇತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಆ 4,000 ರೂಪಾಯಿನ ನಿಲ್ಲಿಸಿ ಅದನ್ನು ಕೂಡ ಈ ಫ್ರೀಬಿಗಳಿಗೆ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ರು. ಕರ್ನಾಟಕದ ರೈತರಿಗೆ 10,000 ಬರ್ತಿದ್ ಕಡೆ ಇವಾಗ ಬರೀ ಕೇಂದ್ರ ಸರ್ಕಾರದ 6,000 ಮಾತ್ರ ಬರ್ತಾ ಇದೆ. SC STಗಳ ವೆಲ್ಫೇರ್ಗೆ ಅಂತ 13,000 ಕೋಟಿ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇಟ್ಟಿತ್ತು. ಆ 13,000 ಕೋಟಿ ರೂಪಾಯಿನೂ ಡೈವರ್ಟ್ ಮಾಡಿದ್ರು. ಎಜುಕೇಶನ್ ಬಜೆಟ್ 12% ಡಿಡಕ್ಟ್ ಮಾಡಿದ್ರು. ಇವತ್ತು ಸ್ಕೂಲು ಕಾಲೇಜ್ ನಲ್ಲಿ ಓದ್ತಾ ಇರುವಂತ ನಾಳಿನ ಕರ್ನಾಟಕದ ಭವಿಷ್ಯದ ಮಕ್ಕಳಿಗೂ ಕೂಡ ಕೈಗೆ ಚೊಂಬು ಕೊಟ್ರು. ಆನ್ ಅನ್ ಆವರೇಜ್ ಎಲ್ಲಾ ರಾಜ್ಯಗಳು ಕೂಡ ಅರ್ಬನ್ ಡೆವಲಪ್ಮೆಂಟ್ಗೆ ಅಂತ ಸ್ಪೆಂಡ್ ಮಾಡುವಂತದ್ದು ಅರೌಂಡ್ 4% ಆಫ್ ದ ಸ್ಟೇಟ್ಸ್
ಬಜೆಟ್. ಕರ್ನಾಟಕದಲ್ಲೂ ಕೂಡ 4% ನಾವು ಬೆಂಗಳೂರು ಅಭಿವೃದ್ಧಿಗೆ ಅಂತ, ಅರ್ಬನ್ ಡೆವಲಪ್ಮೆಂಟ್ಗೆ ಅಂತ ಸ್ಪೆಂಡ್ ಮಾಡ್ತಾ ಇತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ 4% ಕಡಿಮೆ ಮಾಡಿ 0.6% ಇಳಿಸಿದ್ದಾರೆ. ಇವತ್ತು MLA ಗಳ ಹತ್ರ ನೀವು ಹೋಗಿ ಗುಂಡಿ ಸರಿ ಇಲ್ಲ, ರಸ್ತೆ ಗುಂಡಿ ಬಿದ್ದಿದೆ, ನೀರ್ ಪ್ರಾಬ್ಲಮ್ ಇದೆ, ಇನ್ನೊಂದಿದೆ, ಬೆಂಗಳೂರಿಗೆ ಇಲ್ಲೊಂದು ಫ್ಲೈಓವರ್ ಹಾಕಿಸ್ಕೊಡಿ ಅಂತಂದ್ರೆ ಯಾರ ಹತ್ರನೂ ದುಡ್ಡಿಲ್ಲ ಅಂತಂದ್ರೆ ಕಾರಣ ಯಾಕೆ ಅಂತಂದ್ರೆ ಬೆಂಗಳೂರಿನ ದುಡ್ಡನ್ನು ಕೂಡ ಕಿತ್ಕೊಂಡು ಇವರು ಈ ರೀತಿ ಮೈಂಡ್ಲೆಸ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇವ್ರು 200 ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂದ್ರು. 200 ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟು ₹4 ಯೂನಿಟ್ ಇದ್ದಿದ್ದು ಎಲೆಕ್ಟ್ರಿಸಿಟಿನ ಇವಾಗ ₹9, ₹9.5 ಏರಿಸಿದ್ದಾರೆ. ಮುಂಚೆ ₹500 ಇವತ್ತು ನಿಮಗೆ ಬಿಲ್ ಬರ್ತಾ ಇತ್ತು ಅಂದ್ರೆ ಇವತ್ತು 2,500, 2,500, 3,000 ಬಿಲ್ ಬರ್ತಾ ಇದೆ. ಯಾರಿಗೆ ಇದನ್ನ ಫೂಲ್ ಮಾಡಕ್ ಕೊಟ್ಟಿದ್ದಾರೆ? ನೀವು ಕಂಪೇರ್ ಮಾಡಿದಾರ 2 ಮಾಡೆಲ್ಸ್ ಆಫ್ ಎಂಪವರ್ಮೆಂಟ್. ಇಲ್ಲಿ ಕಾಂಗ್ರೆಸ್ನವ್ರು ಹೇಳಿದ್ರು ನಾವು ನಿಮಗೆ 200 ಯೂನಿಟ್ ಫ್ರೀ ಮನೆ ಕೊಡ್ತೀವಿ, ಪ್ರತಿ ಮನೆಗೂ 200 ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ. ಈ ಫ್ರೀ ಎಲೆಕ್ಟ್ರಿಸಿಟಿ ಪ್ರತಿ ಮನೆಗೆ 200 ಯೂನಿಟ್ ಕೊಡಬೇಕು ಅಂತಂದ್ರೆ ಈ 200 ಯೂನಿಟ್ಗೆ ಸರ್ಕಾರ ಸಬ್ಸಿಡೈಸ್ ಮಾಡಬೇಕು. ಈ ಡಿಸ್ಟ್ರಿಬ್ಯೂಷನ್ ಕಂಪನಿ ಲಾಸ್ ಹೋಗುತ್ತೆ. ಆ ಡಿಸ್ಟ್ರಿಬ್ಯೂಷನ್ ಕಂಪನಿ ಲಾಸ್ ಅನ್ನ ಸರ್ಕಾರನೇ ಭರಿಸಬೇಕು. ಅದಕ್ಕೆ ಅಡಿಷನಲ್ ಸಾಲ ತಗೊಳ್ಬೇಕು, ಇಲ್ಲ ಬೇರೆ ಕಡೆ ಡೆವಲಪ್ಮೆಂಟ್ಗೆ ಇಟ್ಕೊಂಡಂತ ದುಡ್ಡನ್ನ ಇಲ್ಲಿಗೆ ನೀವು ಡೈವರ್ಟ್ ಮಾಡಬೇಕು. ಅದ್ರ ಜೊತೆಗೆ ಆ ಒಂದು ಲಾಸ್ ಅನ್ನ ಕವರ್ ಅಪ್ ಮಾಡ್ಕೊಳ್ಳೋಕೋಸ್ಕರ ಕ್ರಾಸ್ ಸಬ್ಸಿಡಿ ಮಾಡೆಲ್ ತಂದು ₹4 ಇದ್ದಿದ್ದು ಯೂನಿಟ್ ಅನ್ನ ನೀವು ₹9 ಏರಿಸಬೇಕು. ಬೇಸಿಕ್ ಇಕನಾಮಿಕ್ಸ್ ಇದು. ಇದರಲ್ಲಿ ನಿಮಗೆ 200 ಯೂನಿಟ್ ಫ್ರೀ ಸಿಗ್ತಾ ಇರೋನ್ಗೂ ಲಾಸು, ರಾಜ್ಯದ ಸರ್ಕಾರಕ್ಕೂ ಲಾಸು, ಡಿಸ್ಟ್ರಿಬ್ಯೂಷನ್ ಕಂಪನಿಗೂ ಲಾಸು, ಲಾಸ್ ಎಲ್ಲ ಒಂದು ಸ್ತರದಲ್ಲೂ. ಅದೇ ಮೋದಿ ಅವರು ಇವತ್ತು ಹೇಳಿದ್ದಾರೆ, ನಾನು ಪ್ರಧಾನ ಮಂತ್ರಿ ಸೂರ್ಯ ಘರ್ ಯೋಜನೆ ಅಂತ ತರ್ತೀನಿ ಅಂತ. ಪ್ರತಿ ಮನೆಗೂ ಕೂಡ ರೂಫ್ ಟಾಪ್ ಸೋಲಾರ್ ಹಾಕೋದಕ್ಕೆ ನಾವು ಸಬ್ಸಿಡಿ ಕೊಟ್ಟು ರೂಫ್ ಟಾಪ್ ಸೋಲಾರ್ ಹಾಕಿಸ್ತೀವಿ. ನೀವು ನಿಮ್ಮ ಮನೆಯಲ್ಲೇನೆ ನೀವು ಸೋಲಾರ್ ಸೆಲ್ಸ್ ಉಪಯೋಗಿಸ್ಕೊಂಡು ನೀವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ. ಅಪ್ ಟು 300 ಯೂನಿಟ್ಸ್ ನಿಮ್ಮ ಮನೆಗೆ ಫ್ರೀ. ಅದ್ರ ಮೇಲೆ ಏನ್ ಜನರೇಟ್ ಮಾಡ್ತೀರಾ ಅದನ್ನ ಸರ್ಕಾರ ಕೊಂಡ್ಕೊಳ್ಳುತ್ತೆ, ನಿಮಗೆ ವಾಪಸ್ ದುಡ್ಡು ಕೊಡುತ್ತೆ. ಇದರಲ್ಲಿ ಸರ್ಕಾರಕ್ಕೂ ಲಾಸ್ ಇಲ್ಲ. ಮನೆ ಮೇಲೆ ಹಾಕಿರುವಂತ ಸೋಲಾರ್ ಯಾರು ಹಾಕಿದ್ರೆ ಅವನಿಗೆ ವಿತ್ 300 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಆಗೋದ್ರ ಜೊತೆಗೆ ಅವನಿಗೆ ದುಡ್ಡು ಕೂಡ ಅವನು ಅರ್ನ್ ಮಾಡ್ತಾ ಇದ್ದಾನೆ. ಒಂದ್ ಕಡೆ 3 ಕಡೆ ಲಾಸ್, ಇನ್ನೊಂದ್ ಕಡೆ ವಿನ್. ಇದು ನರೇಂದ್ರ ಮೋದಿಯ ಎಂಪವರ್ಮೆಂಟ್ ಮಾಡೆಲ್ ಆಫ್ ಪಾಲಿಟಿಕ್ಸ್. ಈ ವ್ಯತ್ಯಾಸ ನಾವು ಇವತ್ತು ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಲಾಂಗ್ ಟರ್ಮ್ ನಲ್ಲಿ ದೇಶಕ್ಕೆ ಯಾವ್ದು ಒಳ್ಳೇದು ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗಿರುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾನು ನಿಮ್ಮಲ್ಲಿ ಕಡೆಯದಾಗ ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ, ಶಾಂತಿ ಪಾರ್ಕ್ ನ ಮತದಾರರಿಗೆ ಬಿಜೆಪಿಗೆ ಯಾಕೆ ವೋಟ್ ಹಾಕಬೇಕು, ಮೋದಿ ಅವರಿಗೆ ಯಾಕೆ ವೋಟ್ ಹಾಕಬೇಕು ಇದನ್ನ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ವೋಟ್ ಹಾಕ್ಲೇಬೇಕು ದೊಡ್ಡ ಸಂಖ್ಯೆಯಲ್ಲಿ ಅಂತ ಹೇಳಬೇಕಾಗಿರೋದು ನಮ್ಮ ಜವಾಬ್ದಾರಿ. ಕಾರಣ ಯಾಕೆ ಅಂತಂದ್ರೆ ಬಿಜೆಪಿ ವೋಟರ್ಗೂ ಕಾಂಗ್ರೆಸ್ ವೋಟರ್ಗೂ ಡಿಫ್ರೆನ್ಸ್ ಏನು ಅಂದ್ರೆ ಬಿಜೆಪಿಗೆ 80% ಜನ ವೋಟ್ ಹಾಕ್ತಾರೆ, ಆದ್ರೆ ಅವ್ರು 20% ಪೋಲಿಂಗ್ ಮಾಡ್ತಾರೆ. ಕಾಂಗ್ರೆಸ್ಗೆ ವೋಟ್ ಹಾಕೋರು 20%, ಆದ್ರೆ ಅವ್ರು 80% ಪೋಲಿಂಗ್ ಮಾಡ್ತಾರೆ. ಇದರಿಂದ ಬಿಜೆಪಿಗೆ ಸಮಸ್ಯೆ ಆಗುತ್ತೆ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು, ಶಾಂತಿ ಪಾರ್ಕ್ ಇರ್ಬೋದು ಅಥವಾ ನಿಮಗೆ ಪರಿಚಯ ಇರುವಂತ ಜನಗಳಿರ್ಬೋದು, ಪ್ರತಿ ಮನೆ 100% ಪೋಲಿಂಗ್, ನಮ್ಮ ರೋಡ್ 100% ಪೋಲಿಂಗ್, ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ 100% ಪೋಲಿಂಗ್, ನಮ್ಮ ವಾರ್ಡ್ 100% ಪೋಲಿಂಗ್. ಬೆಂಗಳೂರು ಸೌತ್ ಅಲ್ಲಿ ಈ ಸತಿ ರೆಕಾರ್ಡ್ ಪೋಲಿಂಗ್ ಮಾಡಿ ನಾವು 5 ಲಕ್ಷ ಮತಗಳಿಂದ ಬೆಂಗಳೂರು ಸೌತ್ ಅನ್ನು ಗೆಲ್ಲಬೇಕು. 5 ಲಕ್ಷ ಮತಗಳಿಂದ ಬೆಂಗಳೂರು ಸೌತ್ ಅನ್ನು ಗೆಲ್ಲಬೇಕು. ಯಾಕೆಂದ್ರೆ ಬೆಂಗಳೂರು ಸೌತ್ ಅಲ್ಲಿ ನಾವು ಈ ಚುನಾವಣೆಯನ್ನು ಗೆಲ್ಲೋದು 2-3 ದೊಡ್ಡ ಸಂದೇಶಗಳನ್ನು ರಾಜ್ಯಕ್ಕೆ ದೇಶಕ್ಕೆ ಕಳಿಸ್ದಂಗಾಗುತ್ತೆ. ಒಂದು, ಕರ್ನಾಟಕದಲ್ಲಿ ಇವತ್ತು 28 ಲೋಕಸಭಾ ಸೀಟಲ್ಲಿ ಕಾಂಗ್ರೆಸ್ನವರು 12 ಸೀಟಲ್ಲಿ ಮಂತ್ರಿಗಳ ಮಕ್ಕಳನ್ನ ಎಲೆಕ್ಷನ್ ನಿಲ್ಲಿಸಿದ್ದಾರೆ. 12 ಸೀಟಲ್ಲಿ ಮಂತ್ರಿಗಳ ಮಕ್ಕಳನ್ನ ಕಾಂಗ್ರೆಸ್ನವರು ಚುನಾವಣೆ ನಡೆಸ್ತಾ ಇರೋದು ಅವರ ಮಂತ್ರಿಗಳ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡಕ್ಕೆ, ಅವರ ಮಂತ್ರಿಗಳ ಮಕ್ಕಳ ಭವಿಷ್ಯ ಸೆಟ್ಲ್ ಮಾಡಕ್ಕೆ. ಆದ್ರೆ ನರೇಂದ್ರ ಮೋದಿ ಚುನಾವಣೆ ನಡೆಸ್ತಾ ಇರುವಂತದ್ದು ದೇಶದ ಮಕ್ಕಳ ಭವಿಷ್ಯವನ್ನ ಉದ್ಧಾರ ಮಾಡಕ್ಕೆ. ಈ ವ್ಯತ್ಯಾಸಕ್ಕೋಸ್ಕರ ಬೆಂಗಳೂರು ಸೌತ್ ನಾವು ಉತ್ತರ ಕೊಡಬೇಕಾಗಿದೆ. ಇವತ್ತು ರಾಜಕಾರಣದಲ್ಲಿ ತಮ್ಮ ಸ್ವಂತ ಬಲದ ಮೇಲೆ ಬಂದು ಜನರ ಸೇವೆ ಮಾಡುವಂತ, ಪ್ರೂವನ್ ಲೀಡರ್ಶಿಪ್ ಟ್ರ್ಯಾಕ್ ರೆಕಾರ್ಡ್ ಇರುವಂತ, ಪ್ರಾಮಾಣಿಕತೆಯಿಂದ ಜನರ ಸೇವೆ ಮಾಡುವಂತ, ಅವಕಾಶ ಜನ ಕೊಟ್ಟಾಗ ಅದನ್ನ ಏನ್ ಮಾಡಿದೀವಿ ಅನ್ನುವಂತ ರಿಪೋರ್ಟ್ ನ ಜನರ ಮಧ್ಯದಲ್ಲಿ ತಗೊಂಡೋಗಿ ಅದರ ಬಲದ ಮೇಲೆ ಗೆಲ್ಲುವಂತ ಅಭ್ಯರ್ಥಿಗಳ ಅವಶ್ಯಕತೆ ಇದೆ. ಇವತ್ತು ಕೂಡ ಸನ್ ಆಫ್ ಸೋ ಅಂಡ್ ಸೋ, ಡಾಟರ್ ಆಫ್ ಸೋ ಅಂಡ್ ಸೋ ಅಂತ ಅನ್ಕೊಂಡೇನೆ ಎಲೆಕ್ಷನ್ಗೆ ಹೋಗುವಂತ ರಾಜಕಾರಣವನ್ನ ನಾವು ರಿಜೆಕ್ಟ್ ಮಾಡಬೇಕು. ತಾಕತ್ತಿನ ಆಧಾರದ ಮೇಲೆ, ಶಕ್ತಿಯ ಆಧಾರದ ಮೇಲೆ, ಜನರ ಆಶೀರ್ವಾದದ ಆಧಾರದ ಮೇಲೆ, ಸ್ವಂತ ಕೆಲಸದ ಆಧಾರದ ಮೇಲೆ ಯಾರು ಮುಂದೆ ಬರ್ತಾರೋ ಅಂತವ್ರನ್ನ ಬ್ಲೆಸ್ ಮಾಡಿ ಅಂತವ್ರನ್ನ ಆಶೀರ್ವಾದ ಮಾಡಬೇಕಾಗಿದ್ರೆ ಅದು ಬೆಂಗಳೂರು ದಕ್ಷಿಣದಲ್ಲಿ ಈ ಸತಿ ಆಗಬೇಕು. ಈ ಮನವಿಯನ್ನು ನಿಮ್ಮೆಲ್ಲರಿಗೂ ನಾನು ಒಂದ್ಸತಿ ಮಾಡ್ತಾ ಮತ್ತೊಮ್ಮೆ ಶಾಂತಿ ಪಾರ್ಕ್ನ ಎಲ್ಲ ಮತದಾರರಿಗೆ, ನೆರೆದಿರುವಂಥ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಡ ಆದರೂ ಕೂಡ ಇಷ್ಟೊತ್ತಿಲ್ಲಿ ಕೂತಿದ್ದೀರಿ ಅಂತಂದ್ರೆ ಎಷ್ಟು ಆಶೀರ್ವಾದ ನೀವು ನಮಗೆ ಕೊಡ್ತಾ ಇದ್ದೀರಿ ಅಂತ ಇದರ ಅರ್ಥ ಅಷ್ಟೇ. ಥ್ಯಾಂಕ್ ಯು.